ನಮಸ್ಕಾರ ವೀಕ್ಷಕರೇ, ರೈತರ ಸಂಘರ್ಷ ಗಂಗನಗೌಡ ಅಂತ ಹೇಳಿ. ನಾನು ಉದ್ಯಮಿ ಮತ್ತು ರೈತ ಕೂಡ ಹೌದು. ಏಲಕ್ಕಿ ಬರಲ್ಲ ಅಂತಾರೆ, ಮೆಣಸು ಬರಲ್ಲ ಅಂತಾರೆ, ಆಯ್ತಾ. ಇನ್ನು ಅಂಜೀರ ಬರಲ್ಲ ಅಂತಾರೆ, ವಾಟರ್ ಆಪಲ್ ಬರಲ್ಲ ಅಂತಾರೆ, ಲಿಂಬು ಬರಲ್ಲ ಅಂತಾರೆ. ಬನ್ನಿ ನನ್ನ ತೋಟ ನೋಡಿ ಒಂದ್ಸರಿ. ನಮಸ್ಕಾರ ವೀಕ್ಷಕರೇ, ರೈತರ ಸಂದರ್ಶನ ನಮ್ಮ ಚಾನಲಲ್ಲಿ ರೈತರ ಸಂದರ್ಶನ ಮಾಡ್ತಿದ್ದೀವಿ. ಅದೇ ಥರ ಇವತ್ತು ಪ್ರಗತಿ ಪರ ರೈತ ನಮ್ಮ ಗಣಸಿ ಅಂಡ್ ಫಸ್ಟ್ ಅಂದರೆ ಮೈಸೂರು ಮತ್ತು ಅರಸೀಕೆರೆ ರೋಡಲ್ಲಿ ಸಿಗುತ್ತೆ. ಗಣಸಿ ಅಂಡ್ ಫಸ್ಟ್ ಹತ್ರ ಮಾದೇವ್ರನಹಳ್ಳಿ ಅಂತ, ಅಲ್ಲಿ ಒಬ್ಬ ರೈತರು ಅಡಿಕೆ ಮತ್ತು ಮಿಶ್ರ ಬೆಳೆ ಅಂದರೆ ಇಂಟರ್ ಕ್ರಾಪಿಂಗ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಒಂದು ಸಂದರ್ಶನ ಮಾಡೋಣ ಅಂತ ಹೋಗ್ತಿದ್ವಿ. ಅದ್ರ ಬಗ್ಗೆ ನೀವು ಸಂದರ್ಶನ ಮಾಡಿದರೆ ನಿಮಗೆ ಒಂದು ನಾಲೆಡ್ಜ್ ಸಿಗುತ್ತೆ, ಯಾವ್ಯಾವ ಥರ ನಾವು ಇಂಟರ್ ಕ್ರಾಪಿಂಗ್ ಮಾಡ್ಬೋದು, ಮಿಶ್ರ ಬೆಳೆ ಮಾಡ್ಬೋದು ಅಂತ. ಸೊ ಬನ್ನಿ, ಇದು ಯಾವ ರೋಡಲ್ಲಿ ಸಿಗುತ್ತೆ ಅಂದರೆ ಗಣಸಿ ಅಂಡ್ ಫಸ್ಟಿಂದ ಮುಂದೆ ಹೋಗಬೇಕು, ಅಲ್ಲಿ ಸಿಗುತ್ತೆ. ನಾನು ಲೊಕೇಶನಲ್ಲಿ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬನ್ನಿ ವೀಕ್ಷಕರೇ, ಮೈಸೂರು ಮತ್ತು ಅರಸೀಕೆರೆ ರೋಡ್, ಶಿವಮೊಗ್ಗ ರೋಡ್ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತೆ ಮಾದೇವ್ರನಹಳ್ಳಿ ಅಂತ. ಸೊ ಬನ್ನಿ, ಈಗ ಹೋಗ್ತಾ ಇದೀವಿ ನಾವು. ಹೋಗಿ ಗುರುವಾರ ಸಂತೆ ನಡೆಯುತ್ತಲ್ಲ, ಜಮೀನ್ ಸಂತೆ, ದೊಡ್ಡ ಸ್ಟೋರೇಜ್ ಇದು. ಆ ಕಡೆ ಜಮೀನ್ ಸಂತೆ ನಡೆಯುತ್ತೆ, ಓರಿಗಳೆಲ್ಲ ಸೇರ್ತವೆ ಇಲ್ಲಿ. ಶುಂಠಿ ಹಾಕ್ತಿದ್ದಾರೆ ಈ ಕಡೆ. ನರ್ಸರಿ ಇದೆ ದೂರ ಕಣೋ. 3 ಪಾಯಿಂಟ್ ಎಲ್ಲ ಹೇಳಿ, ಮನೆ ಕಡೆ ಅಂಗಡಿ ಮನೆ ಐತಲ್ಲ, ರೋಡ ಐತೆ. ಇಲ್ಲಿ ಹೋಗಕ್ಕಾಗಲ್ವಾ? ಮತ್ತೆ ಹೋಗ್ತದ ಬರೋ ಅಲ್ಲಿ ಹೋಗ್ಬೋದಾ? ಮತ್ತೆ ತಿರ್ಬೇಕು, ಅಲ್ಲಿ ಹೋಗ್ಬೋದಾ? ನೀವು ಊರೊಳಗೆ ಬಂದರೆ ಇವ್ರದ್ದು ನರ್ಸರಿ ಇದೆ, ಫಾರ್ಮು, ಓಕೆನಾ. ಅಲ್ಲಿ ಫಾರ್ಮ್ ಹೌಸ್ ಆ್ಯಂಡ್ ನರ್ಸರಿ ಅಂತ ಇದೆ ನೋಡಿ. ಆಪಲ್ ಗಿಡ ದೊರೆಯುತ್ತೆ, ಅಡಿಕೆ ಮತ್ತು ಸೇಬು, ತೆಂಗು ಎಲ್ಲ ಸಿಗುತ್ತೆ ಇಲ್ಲಿ ಇವ್ರ. ಸೊ ಇಲ್ಲಿಂದ ಒಂದು ಮಣ್ ರೋಡ್ ಸಿಗುತ್ತೆ, ಪಕ್ಕ ಕೆರೆ ಇದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಮಾದೇವ್ರನಹಳ್ಳಿಯಿಂದ ಆದಿನಹಳ್ಳಿ AC ಕಾಲೋನಿ ಅಪ್ರೋಚ್ CC ನಿರ್ಮಾಣ ಇದು ಕಾಣಿಸ್ತಿದೆಯಲ್ಲ. ಸೊ ಹಿಂಗೆ ಹೋಗಬೇಕು, ಸ್ಟ್ರೈಟ್ ಹೋಗಬೇಕು. ನೀವು ಸ್ಟ್ರೈಟ್ ಹೋದರೆ ನಿಮಗೆ ರೋಡ್ ಸಿಗುತ್ತೆ. ಇಲ್ಲಿ ಹೋಗ್ತಾಯಿದ್ದೀವಿ ನೋಡಿ, ಇಲ್ಲಿ ಸಿಗುತ್ತಲ್ಲ, ಇದೆ ಫಾರ್ಮ್ ಹೌಸ್. ಚೆನ್ನಾಗಿ ಮಾಡಿದ್ದಾರೆ ಗುರು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಫಾರ್ಮ್ ಹೌಸ್. ಇದೇ ನೋಡಿ ಗಂಗಣ್ಣಗೌಡರ ನರ್ಸರಿ. ಇದು ಗಣಸಿ ಹೋಬಳಿ, ಅರಸೀಕೆರೆ ತಾಲೂಕಿನ ಮಹಾದೇವನಹಳ್ಳಿಯಲ್ಲಿದೆ. ವೆಲ್ಕಮ್ ಟು ಗಂಗೇಗೌಡರು ಫಾರ್ಮ್ ಹೌಸ್. ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿದೆ, ಒಳ್ಳೆ ಬ್ಯೂಟಿ, ನೇಚರ್ ಎಲ್ಲ ಇದೆ. ಇಲ್ಲಿ ನೋಡಿ, ಈ ಕಡೆ ನಿಮಗೆ ಕಾಣ್ತಿರ್ಬೋದು ನರ್ಸರಿ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ಸಸಿಗಳು ಹಾಕಿದ್ದಾರೆ, ಯಾವ್ಯಾವ ಅಂತ ಗೊತ್ತಿಲ್ಲ, ಅವರೇ ಬಂದು ಹೇಳ್ತಾರೆ ಎಲ್ಲನೂ, ಓಕೆನಾ. ಇದು ನೋಡಿ ಒಂಥರ ಈಗ ಮನೆ ಅನಿಸುತ್ತೆ ಇದು, ಓಕೆನಾ. ಸಣ್ಣ ಟ್ಯಾಕ್ಟರ್ ಇದೆ ಅಲ್ಲಿ. ಈ ಕಡೆ ನಾಯಿ ಕೂಡ ಕೋಟಿಗೆ ಇದೆ, ಬಟ್ ನಾಯಿ ಇದೆ ಗೊತ್ತಿಲ್ಲ, ಇಲ್ಲ ನಾಯಿ. ಓಕೆ, ಸೊ ಬನ್ನಿ ಒಳಗೆ ಎಂಟ್ರಿ ಕೊಡೋಣ. ಇಲ್ಲೇ ಕೂತಿರೋಣ, ಬರ್ತಾರಂತೆ ಅವರು, ಎಲ್ಲ ಹೋಗಿದ್ದಾರೆ. ಸೊ ಈಗ ಸಂದರ್ಶನ ಸ್ಟಾರ್ಟ್ ಮಾಡಬೇಕು. ಅವರೆಲ್ಲ ನಿಮಗೆ ಯಾವ ಥರ ಇಂಟರ್ ಕ್ರಾಪಿಂಗು, ನರ್ಸರಿ ಎಲ್ಲ ಯಾವ ಥರ ಮೇಂಟೈನ್ ಮಾಡೋದು, ಒಂದು ಫಾರ್ಮ್ ಹೌಸ್ ಯಾವ ಥರ ಮೇಂಟೈನ್ ಮಾಡೋದು ಎಲ್ಲ ಹೇಳ್ತಾರೆ. ಒಂದು ಏನೋ ಅಡಿಕೆ ಇರ್ಬೋದು, ಏಲಕ್ಕಿ ಇರ್ಬೋದು, ತೆಂಗು ಇರ್ಬೋದು, ಪ್ರತಿಯೊಂದು, ಮೆಣಸು ಓಕೆ. ಅಂದರೆ ಸ್ಪೈಸಿಸ್ ಧಾನ್ಯಗಳು. ನಮ್ಮ ಇಂಡಿಯಾ ಈಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸ್ಪೋರ್ಟರ್ ಇನ್ ಸ್ಪೈಸಿಸು. ಆ್ಯಂಡ್ ಬ್ರಿಟಿಷರು ನಮ್ಮನ್ನು ಕೊಳ್ಳೆ ಹೊಡೆದಿದ್ದು ಅದರಿಂದ. ಆ್ಯಂಡ್ ಇವತ್ತಿಗೂ ಕೂಡ ನಾವು ಬೆಳಿಬೋದು, ನಮ್ಮ ರೈತರು. ಬಟ್ ನಾವು ಬೆಳೆಯೋಕ್ಕೆ ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಯಾವ ಥರ ಬೆಳೆಯೋದು. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲು, ಈಗ ಏಲಕ್ಕಿ ಮತ್ತು ಮೆಣಸು ಯಾವ ಟೆಂಪ್ರೇಚರಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಮಗೆ ಭಯ ಹಾಕೋಕ್ಕೆ, ಓಕೆನಾ. ಸೊ ನಮ್ಮ ಕೃಷಿ
ಕೃಷಿಕರ ಸಂದರ್ಶನ, ರೈತರ ಸಂದರ್ಶನ ಅಂತ ಇದೆಯಲ್ಲ, ಅದರ ಮೋಟೋ ಅಂದರೆ ಏಮ್ ಏನಂದರೆ ಇನ್ಫಾರ್ಮೇಷನ್ ಸಿಗಬೇಕು ರೈತರಿಗೆ ಅನ್ನೋದು. ಯಾಕಂದ್ರೆ ರೈತರಿಗೆ ಇನ್ಫಾರ್ಮೇಷನ್ ಸಿಕ್ಕಷ್ಟು ಅವರು ಬೆಳೀತಾರೆ. ಓಕೆನಾ? ಇನ್ಫಾರ್ಮೇಷನ್ ಈಸ್ ಸ್ಪಿರಿಕಲ್ ಅಂತಲೇ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ, ರೈತರ ಸಂದರ್ಶನ. ಸೊ ಇವತ್ತು ರೈತರ ಸಂದರ್ಶನ ಹೆವಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮ ರೈತರಿಗೆ ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಿರಲ್ಲ. ಯಾವ ಥರ ಯಾವ ಬೆಳೆಯನ್ನು ಬೆಳಿಬೇಕು ಅಂತ, ಯಾವ ಟೆಂಪ್ರೇಚರಲ್ಲಿ ಬೆಳಿಬೇಕು, ಯಾವ ಹ್ಯುಮಿಡಿಟಿಲಿ ಬೆಳಿಬೇಕು ಅಂತ. ಸೊ ಇಲ್ಲಿ ನಾವು ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಅದು ಗಣಸಿ ಆ್ಯಂಡ್ ಫಸ್ಟಿಂದ 4 ಕಿಲೋಮೀಟ್ರು ಮಾದೇವರನಹಳ್ಳಿ ಅಂತ. ಸೊ ಇಲ್ಲಿ ಗಂಗಣ್ಣ ಗೌಡ್ರು ಅಂತ, ಓಕೆನಾ, ಅವರು ಏನೇನು ಅಂದರೆ ಫಾರ್ಮ್ ಹೌಸ್ ಇದೆ ಅವ್ರದ್ದು. ಏಲಕ್ಕಿ ಬೆಳೆದಿದ್ದಾರೆ, ಮೆಣಸು, ಸುಮಾರು ಹೇಳೋಕ್ಕಾಗಲ್ಲ ಅಷ್ಟು ಬೆಳೆದಿದೆ. ಇಲ್ಲಿ ಸಸಿಗಳು ಸಿಗ್ತವೆ ಆ್ಯಂಡ್ ಆಲ್ಸೋ ಕ್ರಾಪ್ಗಳು ಬೆಳೆದಿದ್ದಾರೆ. ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ನು ನಿಮಗೆ ತಲುಪಬೇಕು ಅಂತ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಅವರ ಪರಿಚಯವನ್ನು ಅವರಿಂದಲೇ ಕೇಳೋಣ. ಎಷ್ಟು ದಿನದಿಂದ ಅವರು ಕೃಷಿ ಮಾಡ್ತಿದ್ದಾರೆ, ಯಾವ ಥರ ಫಾರ್ಮ್ ಹೌಸ್ ಇದೆ ಆ್ಯಂಡ್ ಯಾವ ಯಾವ ಸಸಿಗಳು ಸಿಗ್ತವೆ. ಓಕೆನಾ, ಬನ್ನಿ ಅವ್ರನ್ನೇ ಕೇಳೋಣ. ಸರ್, ವೆಲ್ಕಮ್ ಟು ಇಂಟರ್ವ್ಯೂ. ಸರ್ ನಿಮ್ಮ ಪರಿಚಯ. ನನ್ನ ಹೆಸರು ಗಂಗಣ್ಣಗೌಡ ಅಂತ ಹೇಳಿ. ನಾನು ಉದ್ಯಮಿ ಮತ್ತು ರೈತ ಕೂಡ ಹೌದು. ಓಕೆ. ಈಗಾಗಲೇ ಸಾಕಷ್ಟು ಇಲ್ಲೆಲ್ಲ ಚಿರಪರಿಚಿತ ನಾನು. ಓಕೆ. ಸುಮಾರು ಹೆಚ್ಚು ಕಡಿಮೆ ನನ್ನಲ್ಲಿ 120 ಟೈಪು ಹೊರದೇಶದ ಹಣ್ಣಿನ ಗಿಡಗಳು ಇದ್ದಾವೆ. 120 ಟೈಪು ಅಂದರೆ ಎಲ್ಲ ಚೈನಾದ್ದಾಗಲಿ, ವಿಯೆಟ್ನಾಮ್ದಾಗಲಿ, ಥೈಲ್ಯಾಂಡ್ ಆಗಲಿ, ಅಲ್ಲಿ ಫಾಸ್ಟ್ ಬೆಳೆಯೋಂಥ ಹಣ್ಣಿನ ಗಿಡಗಳು ಮತ್ತು ಒಳ್ಳೆ ಉತ್ತಮ ಗುಣಮಟ್ಟದ ರೇಟ್ ಸಿಗಬೇಕು. ಒಬ್ಬ ರೈತ ಕಷ್ಟಪಡೋದು ಯಾತಕ್ಕೆ ಅಂದರೆ ರೇಟ್ ಸಿಗಬೇಕಂತ ಹೇಳಿ ಕಷ್ಟಪಡ್ತಾನೆ. ಅದು ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗಾಗಲೇ ಸಾಕಷ್ಟು ವರ್ಷದಿಂದ ನರ್ಸರಿಯನ್ನು ಮಾಡ್ಕೊತಾ ಬಂದಿದ್ದೇವೆ. ನಮ್ಮಲ್ಲಿ ಇದು ಸಾಲದಕ್ಕೆ ತೆಂಗಿನ ಗಿಡನೂ ಸಿಗ್ತದೆ ಸೆಪ್ಟೆಂಬರಿಗೆ. ಸೆಪ್ಟೆಂಬರಿಗೆ ಜೂನ್ ಜುಲೈಯಲ್ಲಿ ಸಿಗ್ತದೆ. ಅಡಿಕೆ ಗಿಡ ಸಿಗುತ್ತೆ, ತೆಂಗಿನ ಗಿಡ ಸಿಗುತ್ತೆ, ತೆಂಗಿನಲ್ಲಿ ತಿಪ್ಟೂರು ತಾಲ್ ಅಂತ ಹೇಳಿ ಸಿಗುತ್ತೆ, ಕೇರಳ ನಾಟಿ ಸಿಗುತ್ತೆ. ಈ ಎಲ್ಲ ಗುಣಮಟ್ಟದ ಸಸಿಗಳು ನಮ್ಮಲ್ಲಿ ಸಿಗ್ತವೆ. ಮತ್ತು ನಿಮ್ಗೆ ಏನಪ್ಪ ಅಂತ ಹೇಳಿದರೆ ರೈತರಲ್ಲಿ ನಮ್ಮಲ್ಲಿ ಏನಾಗಿದೆ, 42 ಡಿಗ್ರಿ ಬಿಸಿಲು ಇರ್ತಕ್ಕಂಥ ಪ್ರದೇಶ. ಈ ನಮ್ಮ ತೋಟಕ್ಕೆ ಬಂದು ನೀವು ಏನಾದ್ರು ನೋಡಿದ್ರಿ ಅಂತ ಹೇಳಿದರೆ 17 ಡಿಗ್ರಿ ಮೇಲ್ಗಡೆ ಇಲ್ಲಿ ಬಿಸಿಲು ಹೋಗೋದಿಲ್ಲ. ಆ ಥರ ಭೂಮಿಯನ್ನು ನಾವು ಕಲ್ಟಿವೇಷನ್ ಮಾಡಿದ್ದೀವಿ. ಮತ್ತು ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂತ ಹೇಳಿದರೆ ಈಗಾಗಲೇ ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ಚೆರಿ ಆಗಲಿ, ಲಿಚ್ಚಿ ಆಗಲಿ, ಆಪಲ್ ಗಿಡಗಳಾಗಲಿ, ಎಲ್ಲ ಗಿಡ, ಈ ಥರ ಗಿಡ ಇಲ್ಲ ಅಂತಕ್ಕಂಥದ್ದು ಮಾತೇ ಇಲ್ಲ. ದೇಶದಲ್ಲಿ ಒಳ್ಳೆ ರೇಟ್ ಯಾವುದಕ್ಕಿದೆ, ಈಗ ಚೆರಿ ತಗೊಳಕ್ಕೆ ಹೋಗಿ ನೀವು ಯಾವುದಾದ್ರು ಚೆರಿಗೆ ಹೋದರೆ 15 ಕಿಲೋ ಟಿನ್ನಿನ ರೇಟು ಹೆಚ್ಚು ಕಡಿಮೆ 7,000 ರೂಪಾಯಿ ರೇಟ್ ಹೇಳ್ತಾರೆ. ಅದೇ ನೀವು ಚೆರಿನ ತಯಾರು ಮಾಡಬೇಕು ಗಿಡ ಹಾಕಿ ಅಂತ ಹೇಳಿದರೆ ಹೆಚ್ಚು ಕಡಿಮೆ 1,000 ರೂಪಾಯಿ ಒಳಗಡೆ ಒಂದು ಚೆರಿ ತಯಾರಾಗ್ತದೆ. ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ರೈತ ಮಾಡೋದು ಭಾಳ ಉತ್ತಮ. ಈ ಸರ್ಕಾರಗಳು ದಯವಿಟ್ಟು ಹಾಳು ಮಾಡ್ತಾಯಿದೆ. ತಮ್ಮಲ್ಲಿ ಕಳಂಕಳೆಯಿಂದ ಕೇಳ್ಕೊತೀನಿ, ರಾಜಕೀಯ ವ್ಯಕ್ತಿಗಳೇ ಹಾಗೂ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಯಾವುದೇ ಮಂತ್ರಿಗಳಿದ್ರೂ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರನ್ನ ಉದ್ಧಾರ ಆಗೋದಕ್ಕೆ ಬಿಡಿ. ರೈತರನ್ನ ಇವತ್ತು 1,000 ರೂಪಾಯಿ ದುಡ್ಡು ಕೊಟ್ಟು ಕೊಡ್ಕೊಂಡು ಓಟ್ ಹಾಕ್ಸ್ಕೊಂಡು ಅವ್ರನ್ನ ಬಡವ್ರನ್ನಾಗೇ ಮಾಡ್ತಾ ಇದ್ದೀರಿ. ಅಂದರೆ ನೀವು ಹೇಳೋ ಪ್ರಕಾರ ನಮ್ಮ ಗೌರ್ನಮೆಂಟು ಟೆಂಪ್ರವರಿ ಇದು ಕೊಡ್ತಿದ್ದಾರೆ, ಆಶ್ವಾಸನೆ. ಬರೀ ಆಶ್ವಾಸನೆ, ಬರೀ ಟೆಂಪ್ರವರಿ. ಅದೆಲ್ಲ ಈಗ ಒಂದು 2,000 ದುಡ್ಡು ಕೊಡ್ತಾರೆ ಅಂದರೆ 1 ತಿಂಗಳು 2 ತಿಂಗಳು ಅಷ್ಟೇ. ಆಮೇಲೆ ಇವ್ರ ಸರ್ಕಾರ ಇರೋವರೆಗೂ ಕೊಡ್ತಾರೆ ಸ್ವಾಮಿ. ಇವ್ರ ಸರ್ಕಾರ ಬಿದ್ದೋಯ್ತು ಅಂದ್ರೆ ಬೇರೆ ಸರ್ಕಾರ ಬರುತ್ತೆ, ಅವನೇನೋ ಒಂದು ಘೋಷಣೆ ಮಾಡ್ತಾನೆ. ಯಾಕೆ ಅಂದರೆ ಅವರು ಸರ್ಕಾರ ಉಳಿಬೇಕಲ್ಲ. ಅವರು ಸರ್ಕಾರ ಉಳಿಯೋಕ್ಕೋಸ್ಕರ ತಾವು ಏನು ಬೇಕಾದರೂ ನಮ್ಮಲ್ಲಿ ನೋಡಿ, ಈಗ ಈ ಮೂಡಸೀಮೆ 42 ಸೆಂಟಿಗ್ರೇಡ್ ಬಿಸಿಲಿರುತ್ತೆ. ಈ ಪ್ರದೇಶದಲ್ಲಿ ಕಾಫಿ ಬರಲ್ಲ ಅಂತಾರೆ, ಏಲಕ್ಕಿ ಬರಲ್ಲ ಅಂತಾರೆ, ನಾವು ಕೇಳೇ ಇರ್ತೀವಿ, ಬರೋದೇ ಇಲ್ಲ. ಮೆಣಸು ಬರಲ್ಲ ಅಂತಾರೆ, ಆಯ್ತಾ. ಇನ್ನು ಅಂಜೀರ ಬರಲ್ಲ ಅಂತಾರೆ, ವಾಟರ್ ಆಪಲ್ ಬರಲ್ಲ ಅಂತಾರೆ, ಲಿಂಬು ಬರಲ್ಲ ಅಂತಾರೆ. ಬನ್ನಿ ನನ್ನ ತೋಟ ನೋಡಿ ಒಂದು ಸರಿ. ನನ್ನ ತೋಟದಲ್ಲಿ ಕಾಫಿ ಕೂಡ ಬೆಳೆದಿದ್ದೀನಿ, ಹೆಚ್ಚು ಕಡಿಮೆ 5 ಎಕರೆ ಕಾಫಿ ಬೆಳೆದಿದ್ದೀನಿ, ಏಲಕ್ಕಿ ಬೆಳೆದಿದ್ದೀನಿ, ಅಡಿಕೆ ಬೆಳೆದಿದ್ದೀನಿ, ಮೆಣಸು ಬೆಳೆದಿದ್ದೀನಿ. ನರ್ಸರಿ ಜೊತೆಯಲ್ಲಿ ಕೂಡ ನಾನು ರೈತಾಪಿ ವರ್ಗದ ಪ್ರತಿಯೊಂದು ಕೆಲಸವನ್ನು ಮಾಡಿ ಇವತ್ತು ಆದಾಯನ ನಾನು ಗಳಿಸ್ತಾ ಇದ್ದೀನಿ. ಓಕೆ ಸರ್, ಈಗ ನೆಕ್ಸ್ಟ್ ಕ್ವಶನ್ ಅಂದರೆ ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಈಗ
ಇದು ನಮ್ಮದು ಭಾಳ ಹಳೆಯ ಒಂದು ಸಂಬಂಧ, ನನ್ನ ಮತ್ತು ನರ್ಸರಿ ಸಂಬಂಧ. ನಾವು ಬೆಳಗಾಮಲ್ಲಿ ನಾನೊಬ್ಬ ಉದ್ಯಮಿ, ಕೈಗಾರಿಕೋದ್ಯಮಿ ಕೂಡ, ಸಾಲದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಈಗಾಗಲೇ ನಾನು ಕೊರೋನಾ ಬಂದಾಗಲಿಂದ ನಾನು ಇಲ್ಲೇ ಸೆಟ್ಲಾಗಿಬಿಟ್ಟಿದ್ದೀನಿ, ಹಾಸನಲ್ಲಿ ಸೆಟ್ಲಾಗಿದ್ದೀನಿ. ನನ್ನ ತೋಟ ಮಹಾದೇವರಹಳ್ಳಿ ಗ್ರಾಮದಲ್ಲಿದೆ, ಗಂಡಸಿ ಹೋಬಳಿ, ಅರಸೀಕೆರೆ ತಾಲೂಕು. ಚನ್ನರಾಯಪಟ್ಟಣದಿಂದ 24 ಕಿಲೋಮೀಟ್ರು, ಅರಸೀಕೆರೆಯಿಂದ 20 ಕಿಲೋಮೀಟ್ರು, ತಿಪ್ಟೂರಿಂದ 19 ಕಿಲೋಮೀಟ್ರು ಮಹಾದೇವರಹಳ್ಳಿ ಗ್ರಾಮಕ್ಕೆ ಆಗುತ್ತೆ. ಇಲ್ಲಿ ಸೆಟ್ಲಾಗಿದ್ದೀನಿ. ನಮ್ಮನ್ನು ನಂಬಿಕೊಂಡು ಯಾರು ಬರ್ತಾರೆ, ಏನು ಮಾಹಿತಿ ತೊಗೋತಾರೆ, ಅವರಿಗೆ ಪುಕ್ಸಟೆ ಮಾಹಿತಿನ ನಾನು ಕೊಡ್ತೀನಿ. ನನಗೆ ತಿಳಿದಿದ್ದ ಮಾಹಿತಿನ ನಾನು ಕೊಡ್ತೀನಿ, ನಾನು ತಿಳಿದೇದ ಮಾಹಿತಿ ನಾನು ಕೊಡಲ್ಲ. ಯಾಕೆ ಅಂತ ಕೇಳಿದರೆ, ಒಬ್ಬ ರೈತ ಕಷ್ಟಪಡೋದು, ಆ ಕಷ್ಟ ಏನು ಅಂತ ಹೇಳಿದರೆ, ನನ್ನ ಅಪ್ಪನೂ ಕೂಡ ರೈತ. ನನ್ನಪ್ಪ ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟಿದ್ದಾನೆ, ನಮಗೆ ಒಂದೊಂದು ತುತ್ತು ಆ ಕಾಲದಲ್ಲಿ, ಮುರಾರ್ಜಿ ಕಾಲದಲ್ಲಿ ಒಂದೊಂದು ತುತ್ತು ಕೂಡ ಸಿಗ್ತಿರ್ಲಿಲ್ಲ. ಅವತ್ತು ನಾನು ಕೆಲವೊಂದು ಗಿಡ ಹಾಕಿದ್ದೀನಿ, ನಿಮಗೆ ಗಿಡಗಳು ತೋರಿಸ್ತೀನಿ ಬನ್ನಿ, ಗಿಡಗಳು ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ನೋಡಿ, ಇದು ಬಟರ್ ಫ್ರೂಟ್ ಅಂತ ಹೇಳಿ, ಬಟರ್ ಫ್ರೂಟು ರೌಂಡ್ ಶೆಲ್ ಅಂತಾರೆ ಇದಕ್ಕೆ. ರೌಂಡ್ ಶೆಲ್ ಅಂದರೆ ಬಲ್ಪು. 600ರಿಂದ 800 ಗ್ರಾಮ್ ತೂಕ ಬರುತ್ತೆ ಒಂದು. ನಿಮಗೆ ಒಂದು ಕೆ ಜಿಗೆ ಬೇಸಿಗೆ ಕಾಲದಲ್ಲೆಲ್ಲ 250-300 ರೂಪಾಯಿ ರೇಟ್ ಇರುತ್ತೆ. ಮಳೆಗಾಲದಲ್ಲಿ 150 ರೂಪಾಯಿ ರೇಟ್ ಸಿಗುತ್ತೆ. ಕಮ್ಮಿ ಅಂದರೆ 200-250 ರೂಪಾಯಿ, 200-250 ಕೆ ಜಿ 5 ವರ್ಷದ ಗಿಡ ಫಸಲು ಕೊಡುತ್ತೆ. 5 ವರ್ಷ ಬೇಕು ಇದು ಬಿಡೋಕ್ಕೆ? ಇಲ್ಲ, 2.5 ವರ್ಷದಲ್ಲಿ ಕಾಯಿ ಬಿಡುತ್ತೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಬೇಕಂದರೆ. ಈ ಕಾಯಿ ನಿಮಗೊಂದು 200 ಕೆ ಜಿ ಬಿಟ್ಟರೆ, ನೀವು 200 ರೂಪಾಯಿ ರೇಟಲ್ಲಿ ಮಾರಿದ್ರಿ ಬೇಸಿಗೆ ಕಾಲದಲ್ಲಿ, ದುಡ್ಡು ಎಷ್ಟಾಯಿತು ಸರ್? 40,000 ರೂಪಾಯಿ ದುಡ್ಡು ಆಯಿತು. ಒಂದು ಗಿಡದಲ್ಲಿ 40,000 ರೂಪಾಯಿ ಆದಾಯ ಬಂತು. ಯಾಕೆ ಮಾಡಬಾರ್ದು ನಮ್ಮ ರೈತರು? ಮಾಡ್ಬೋದು. ಬರೀ ಈಗ ಬೆಳೆದು ಬಂದಿದೆ ಒಂದ್ಸತಿ ಫಸ್ಲೇನಾರ ಇದು ಸ್ಟಾರ್ಟ್ ಇದೆ, ನಮ್ಮ ಎಲ್ಲ ಸ್ಟಾರ್ಟ್ ಇದೆ ಬಂದು. ಈಗ ನೋಡಿ, ಇದು ರಾಂಬುಟನ್ನು ಇದು ಚೈನಾ ತಳಿ, ಇಲ್ಲಿದಲ್ಲ. ಓಕೆ. ಇದ್ರ ಬೆಲೆ ರಾಂಬುಟನ್ನ 400 ರೂಪಾಯಿ 500 ರೂಪಾಯಿ ಕೆ ಜಿ ಮಾರ್ತಾರೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಇದು 1 ವರ್ಷದ ಗಿಡ ನಮ್ಮದು. ಇದು ಒಂದೇ ವರ್ಷ, ಮುಂದಿನ ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಏನಿಲ್ಲ ಅಂದರೆ 50 ಕೆ ಜಿ ಕೊಡ್ತಾವೆ ಅಂತ ತಿಳ್ಕೊಳ್ಳಿ. ಒಂದೇ 50 ಕೆ ಜಿ? ಒಂದು ಮರದಲ್ಲಿ 50 ಕೆ ಜಿ ಬಿಡುತ್ತೆ. 50 ಕೆ ಜಿ ಬಿಟ್ಟರೆ ನೀವು ದೊಡ್ಡ ಪ್ರಮಾಣದಲ್ಲಿ ಬೇಡ, ಒಂದು 100 ಕೆ ಜಿ ಕುಯ್ಯಿರಿ, ಬೇಡ ಒಂದು 25 ಕೆ ಜಿ ಕುಯ್ಯಿರಿ, 200 ರೂಪಾಯಲ್ಲಿ ಮಾರಿ. 25 50, 5,000 ರೂಪಾಯಿ ದುಡ್ಡು ಆಗಲಿಲ್ಲ. ಆ ಥರ. ಯಾಕೆ ಸರ್? ರೈತ ಮಾಡಿದರೆ ಆಗ್ತದೆ. ಕೆಲವೊಂದು ಜನ ಮಾಡೋಕ್ಕೆ ಇಷ್ಟಪಡಲ್ಲ. ಬನ್ನಿ, ಇದನ್ನ ತೋರಿಸ್ತೀನಿ. ಹಂಗೆ ಈ ಆಲ್ ಸ್ಪೈಸಸ್ ಅಂತಾರೆ, ಸರ್ವ ಸಾಂಬಾರು ಪದಾರ್ಥ. ನೋಡಿ, ಇವೆಲ್ಲ ಲಿಂಬು ಗಿಡ ಇವು. ಈ ಸರ್ವ ಸಾಂಬಾರು ಪದಾರ್ಥ ಅಂತ ಹೇಳಿ ನೋಡಿ, ಇದ್ರದ್ದು ಕಾಯಿ ಇದೆಯಲ್ಲ, ಈ ಕಾಯಿ 2,000 ರೂಪಾಯಿವರೆಗೂ ಹೋಗುತ್ತೆ. ಇದರಲ್ಲಿ ಕಾಯಿ ಆಗ್ತದೆ. ಈಗ 2,000 ರೂಪಾಯಿ ಕೆ ಜಿವರೆಗೂ ಹೋಗ್ತದೆ. ಮತ್ತೆ ನೋಡಿ, ಈ ಎಲೆ ಇದೆಯಲ್ಲ, ಈ ಎಲೆನ ಒಂದು 4 ಎಲೆ ತೆಗೆದು ನೀವೇನಾದರೂ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಬಿರಿಯಾನಿ ಮಾಡಿದಿರಿ, ಪಲಾವ್ ಮಾಡಿದಿರಿ, ಟೊಮೊಟೊ ಬಾತ್ ಮಾಡಿದಿರಿ, ಯಾವುದೇ ಒಂದು ವಸ್ತಿಗೆ ಒಣಗಿಸಿ ಹಾಕಿದರೆ, ನೀವು ಜೀರಿಗೆ ಆಗಲಿ, ಕಸಕಸೆ ಆಗಲಿ, ಏನು ಮತ್ತು ಚಕ್ಕೆ ಆಗಲಿ, ಲವಂಗ ಆಗಲಿ, ಇದು ಯಾವುದು ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲ ಪ್ರತಿಯೊಂದು ಸರ್ವ ಸಾಂಬಾರು ಪದಾರ್ಥ ಇದರೊಳಗಿದೆ. ಸೊ ಈ ಎಲೆ ಕೂಡ ಮಾರಾಟ ಮಾಡ್ಬೋದು? ಹೌದು, 250 ರೂಪಾಯಿ ಹೋಗುತ್ತೆ ಕೆ ಜಿ. ಇದನ್ನು ಉಜ್ಜಿ 24 ಗಂಟೆ ವಾಸನೆ ಇರುತ್ತೆ. ಕೈಯಲ್ಲಿ ಉಜ್ಜಿಬಿಟ್ಟು ವಾಸನೆ ನೋಡಿ ಹಂಗೆ. ಮತ್ತು ನಾಳೆ ನೀವು ಈ ಟೈಮಿಗೆ ಅದ್ರ ವಾಸನೆಗೆ ಹೋಗೋದು. ಕರೆಕ್ಟಾ? ಇನ್ನು ಆಪಲ್ ಗಿಡ ಅಂತೂ ನೋಡಿದ್ದೀರಿ ಸರ್. ಇವೆಲ್ಲಾನು ಎಲ್ಲಿಂದ? ಎಲ್ಲ ಹೊರದೇಶದ್ದೇ, ಎಲ್ಲಾನು ಅಲ್ಲಿಂದ ಹೊರದೇಶದ ಗಿಡಗಳು. ಸರ್ ಅಲ್ಲೆಲ್ಲ ಆರ್ಡರ್ ಕೊಟ್ಟಿದ್ರಿ? ಅಲ್ಲಿ ಬ್ರೋಕರ್ಸ್ ಇದ್ದಾರೆ, ಬ್ರೋಕರಿಗೆ ಹೇಳ್ತೀವಿ, ಅವ್ರಿಗೆ ಬ್ರೋಕರೇಜ್ ಕೊಡ್ತೀವಿ. ಒಂದು ಗಿಡಕ್ಕೆ 4 ರೂಪಾಯಿ 3 ರೂಪಾಯಿ ಹಿಂಗೆ ಬ್ರೋಕರೇಜ್ ಕೊಡ್ತೀವಿ. ಅವ್ರು ಏನು ಮಾಡ್ತಾರೆ, ಅಡ್ವಾನ್ಸ್ ಪೇಮೆಂಟ್ ತೊಗೋತಾರೆ, ಫುಲ್ ಪೇಮೆಂಟ್. ಅವ್ರು ಫ್ಲೈಟಲ್ಲಿ ಕಳಿಸ್ಕೊಟ್ಟು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಫ್ಲೈಟಲ್ಲಿ ಬಂದಿದೆ, ನೀವು ಡಿಲಿವರಿ ತಗೊಳ್ಳಿ ಅಂತ. ನಾವು ಹೋಗ್ತೀವಿ, ಡಿಲಿವರಿ ತಗೊಂಬರ್ತೀವಿ. ನಮ್ದೇನಿದೆ 10 ರೂಪಾಯಿ 20 ರೂಪಾಯಿ ಮಾರ್ಜಿನ್ ಇಟ್ಕೊಳ್ತೀವಿ, ರೈತರಿಗೆ ಸೇವೆ ಮಾಡ್ತೀವಿ. ಆಮೇಲೆ ಬನ್ನಿ ಸರ್, ಈಗಾಗಲೇ ನೋಡಿ ಹೆಂಗ್ಬಿಟ್ಟಿದೆ.
ಇದೇ ಬಟರ್ ಫ್ರೂಟು. ನೋಡಿ ಇಲ್ಲೇ ಬಿಟ್ಟಿದೆ ನೋಡಿ ಅಲ್ಲಿ ಹಿಂಗೆ ಸರ್ ಇದು ಕೆಜಿ ಬೇಸಿಗೆ ಒಳಗೆ 300 ರೂಪಾಯಿ ಕೆಜಿವರೆಗೂ ಹೋಗುತ್ತೆ ಸರ್. ಇದು ಇದೇ ಜ್ಯೂಸ್ಗೆ ಹೋಗೋದು. ಇದೇ ಜ್ಯೂಸು ಬಟರ್ ಫ್ರೂಟ್ ಜ್ಯೂಸ್. ಈ ಒಂದು ಮರದಲ್ಲಿ ಎಷ್ಟು 200 ಕೆಜಿವರೆಗೆ ಕೊಡುತ್ತೆ ಸರ್ ಈ ಮರ. 200 ಕೆಜಿ ಬರುತ್ತಾ? 200 ಕಿಲೋ. ಎಷ್ಟು ವರ್ಷದ ಮರ ಸರ್ ಇದು? ಸರ್ ಇದು ಹೆಚ್ಚು ಕಡಿಮೆ 4 ವರ್ಷದ ಮರ ಸರ್. 4 ವರ್ಷದ ಮರ. 4. ಆಮೇಲೆ ಇದು ಸಪೋಟ ನೋಡಿದಿರಲ್ಲ. ಸಪೋಟ ಗೊತ್ತು. ಇದು ಸಪೋಟ ಸರ್. ಈ ಸಪೋಟ ಕುಯ್ದಿದ್ದೀವಿ, ಸಣ್ಣ ಸಣ್ಣ ಬಿಟ್ಟಿದ್ದೀವಿ ಅಷ್ಟೇ. ಇದು ರಾಮವರೆಗೂ ದಪ್ಪ ಬರುತ್ತೆ ಸರ್. ಎಷ್ಟು ವರ್ಷದ ಸರ್ ಮರ ಇದು? ಸರ್ ಇದು 2 ವರ್ಷದ ಗಿಡ ಇದೆ ಸರ್. 2 ವರ್ಷದ ಗಿಡ. ಸೊ ಸರ್, ಈಗ ಒಂದು ಗಿಡ ಈ ಥರ ನೀವು ಹಾಕಿದ್ದೀರಲ್ಲ, ಒಂದು ಮಾಮೂಲಿ ಒಂದು ಚಿಕ್ಕ ಗಿಡ ಹಾಕಿ ಫಲ ತಗೊಳೋದ್ರೊಳಗೆ ಎಷ್ಟು ವರ್ಷ ಆಗುತ್ತೆ ಒಬ್ಬ ರೈತ? ಸರ್ ನಾನು ಹೇಳ್ತೀನಿ, ಇದು ನನ್ನ ಹತ್ರ ಇರೋ ಗಿಡಗಳೆಲ್ಲ 1 ರಿಂದ 2 ವರ್ಷ 3 ವರ್ಷದಲ್ಲಿ ಫಸಲು ಕೊಡೋಂಥ ಗಿಡಗಳೇ. ನಾನು ಅಂಥ ಗಿಡನೇ ತರಿಸ್ತಾ ಇದ್ದೀನಿ. ರೈತಕ್ಕೆ ಕೊಡ್ಬೇಕಾದ್ರೂ ಅಷ್ಟೇ. ಸೇಬು, ಆಪಲ್ಲು 1 ವರ್ಷದಲ್ಲಿ ಫಸಲು ಬರುತ್ತೆ. ನೀವು ತರಿಸೋದು ವಿಯೆಟ್ನಾಂ ಹಲಸು ಇರ್ತಾ ಇದೆ. 1 ವರ್ಷದಲ್ಲಿ ನೀವು ಒಂದು 10 kg ಬುಟ್ಟಿ ಹಾಕಿ ಮಣ್ಣು ಹಾಕ್ಬಿಟ್ಟು ಹಲಸನ್ನು ನೆಟ್ಟರೆ 1 ವರ್ಷದಲ್ಲಿ 8-10 ಹಲಸು ಬಿಡ್ತಾರೆ. ಓಕೆ. ಈ ಥರ ನನ್ನ ಹತ್ರ ಗಿಡಗಳಿದ್ದಾವೆ, ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಆಮೇಲೆ ಇದು ವೆಲ್ವೆಟ್ ಅಂತ ಹೇಳಿ, ವೆಲ್ವೆಟ್ ಸ್ಪೆಷಲಿ ಇಂಗ್ಲೆಂಡ್ ಕಂಟ್ರಿಲಿ ಜಾಸ್ತಿ ಉಪಯೋಗಿಸೋದು ವೆಲ್ವೆಟ್ ಆಪಲ್ಲು. ಇದು ವೆಲ್ವೆಟ್ ಆಪಲ್ ಅಂತ ಹೇಳಿ. ಇವೆಲ್ಲ ಹಂಗೆ ಬನ್ನಿ. ಇವೆಲ್ಲೂ ಫಸ್ಟ್ ಬಿಟ್ಟಿಲ್ಲ ಇನ್ನು. ಇವು ಬಿಟ್ಟಿದೆ ಸರ್, ಬಿಡ್ತಾ ಇದೆ. ಹೌದು, ಇದು 4ನೇ ವರ್ಷದ ಗಿಡ. ಬಿಡ್ತೀರಿ? ಇದು ಎಷ್ಟು ವರ್ಷಕ್ಕೊಂದ್ಸತಿ ಬಿಡುತ್ತೆ ಸರ್? ವರ್ಷಕ್ಕೆ 2 ಕ್ರಾಪ್. ವರ್ಷಕ್ಕೆ 2. ಇನ್ನು ನಿಮಗೆ ಏಪ್ರಿಲಿಗೆ ಸ್ಟಾರ್ಟ್ ಆಗ್ಬಿಡ್ತಾವೆ ಹೂವು. ನೋಡಿ ಸರ್, ಇದು ರುದ್ರಾಕ್ಷಿ. ಇದು ಸರ್ ರುದ್ರಾಕ್ಷಿ ಅಂದರೆ ಯಾವ ಟೈಪ್ ಬರುತ್ತೆ? ರುದ್ರಾಕ್ಷಿ ಅಂದರೆ ಏಕಮುಖ ರುದ್ರಾಕ್ಷಿ ಅಂತ ಹೇಳಿ ಬರುತ್ತೆ. 1 ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ ಏಕಮುಖ ರುದ್ರಾಕ್ಷಿ. ಅದರಲ್ಲಿ ಪಂಚಮುಖಿ ಬರುತ್ತೆ, ನವ್ಯಮುಖಿ ಬರುತ್ತೆ. ನಿಮಗೆ ಇದು ಒಂದು ರುದ್ರಾಕ್ಷಿ ಗಿಡ ಇತ್ತಂತ ಹೇಳಿದರೆ ಒಬ್ಬ ಶಿವನ್ನ ಪೂಜೆ ಮಾಡಿ ಸಾಕಿದಂಗೆ. ದೇವ್ರನ್ನ ಅಲ್ಲಿ ನೋಡೋದಕ್ಕಿಂತ ಇಲ್ಲೇ ನೋಡಿದರೆ ಭಾರಿ ಅನುಕೂಲ. ಆಮೇಲೆ ಇದು ಅಂಜೀರ. ನಮ್ಮಲ್ಲಿ ನೋಡುವಾಗ ನಿಮಗೆ ಬರೀ ಕಡ್ಡಿ ನಿಂತಿರ್ತವೆ. ಅದೇ ನೀವು ಭೂಮಿಗೆ ಹಾಕಿದ ತಕ್ಷಣ ನೋಡಿ ಈ ಥರ ಆಗ್ತವೆ. ಮತ್ತೆ ನೋಡಿ ಅಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ ಅಂಜೂರ. ಇದು ಇದು ಅಂಜೂರ ಹಣ್ಣು. ಎಷ್ಟು ವರ್ಷದ್ದು ಇದು ಸರ್? ಯಾವುದು? ಇದ 3 ತಿಂಗಳ ಗಿಡ. 3 ತಿಂಗಳು ಗಿಡ. 3 ತಿಂಗಳು ಕೂಡ 3 ತಿಂಗಳಾಗಿದೆ ಹಾಕಿ. ಇನ್ನೊಂದು 7 ತಿಂಗಳಿಗೆ ಇದು ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. 120 ಗ್ರಾಮು, 130 ಗ್ರಾಮು. ಇವೆಲ್ಲ ಎಷ್ಟು ಉದ್ದ ಬರ್ತವೆ ಸರ್ ಮರ? ನೇರ್ಲೆ ಬರುತ್ತೆ. ನೀವು ಎಷ್ಟು ಹೈಟ್ ಬಿಡ್ತೀರಾ ಅಷ್ಟು ಬರುತ್ತೆ. ಬಟ್ ತಲೆನ ಕಟಾವು ಮಾಡ್ಕೊಳ್ಳೋದ್ರಿಂದ ರೌಂಡ್ ಆಗುತ್ತೆ. ಸೈಡಲ್ಲಿ ಇದು ಮಾಡ್ಕೊಳ್ಳೋದು ಸರ್. ಇದು ವಾಟರ್ ಆಪಲ್ 4 ವರ್ಷದ ಗಿಡ. ಇದರಲ್ಲಿ ಮಿನಿಮಮ್ 300 kg ಬರುತ್ತೆ. 300 kg ಮಿನಿಮಮ್. ಈಗ ಹೂವಾಗಿರೋವೆಲ್ಲ ಅದೇ, ಎಲ್ಲ ಪೂರ್ತಿ ಹೂವಾಗಿರೋದೆಲ್ಲ ಅದೇನೆ. ಈಗ ನಿಮಗೆ ಶುಗರ್ ಇರುತ್ತೆ, ಸಕ್ಕರೆ ಕಾಯಿಲೆ, ಜ್ಯೂಸ್ ಕುಡಿಬೇಕು ಅವರು. ಹೌದಾ? ಸಕ್ಕರೆ ಹಾಕೊಂಡಂತೂ ಜ್ಯೂಸ್ ಕುಡಿಯೋಕೆ ಅವ್ರ ಕೈಲಿ ಆಗಲ್ಲ. ಇದು ಶುಗರ್ಲೆಸ್, ಶುಗರೇ ಇರೋದಿಲ್ಲ ಇದರಲ್ಲಿ. ಈಗಾಗಲೇ ಹೆಚ್ಚು ಕಡಿಮೆ ಇಲ್ಲೆಲ್ಲ ಒಂದೊಂದು 4 ಕಾಯಿ ಬಿಟ್ಟಿದ್ದು ಇಲ್ಲೇ ಇದೆ. ನೋಡಿ ಇಲ್ಲೇ ಇದೆ ಎಲ್ಲ. ಕೊಡಿ ಕೊಡಿ, ಕಿತ್ಕೊಡೋಣ. ಕೊಡಿ, ಕಿತ್ಕೊಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಕಾಯಿ ಇದೆ. ಸರ್ ಮೇಂಟೆನೆನ್ಸ್ ಯಾವ ಥರ ಮಾಡ್ತೀರಾ? ಇದು ಏನು ಮೇಂಟೆನೆನ್ಸ್ ಇಲ್ಲ, ಬರೀ ಒಂಚೂರು ಗೊಬ್ಬರ ಹಾಕ್ತೀವಿ, ಮಣ್ಣು ಹಾಕ್ತೀವಿ, ನೀರು ಹೊಡಿತೀವಿ. ಕ್ಲೋಸ್. ಸರ್ ಮಾರ್ಕೆಟಲ್ಲಿ ಇದು ತಗೋತಾರೆ. ಎಷ್ಟಿದೆ ಸರ್ ಮಾರ್ಕೆಟ್ ವ್ಯಾಲ್ಯೂ? ಸರ್ ಏನು 50 ರೂಪಾಯಿ ತಗೊಂಡ್ರೆ ಸಾಕು ಸರ್. ನಮಗೆ ಬೇಕಾದಷ್ಟು, ರೈತರಿಗೆ ಬೇಕಾದಷ್ಟು ದುಡ್ಡು ಆಗುತ್ತೆ. ಇಂಥ ಒಂದು 10 ಗಿಡ ಹಾಕೊಂಡ್ರೆ ಸಾಕು. 3ನೇ ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. 3ನೇ ವರ್ಷ ಬೇಕಾ? ಇನ್ನು 3 ವರ್ಷ, 4 ವರ್ಷ ಬೇಕು ಜಾಯ್ಕಾಯಿ ಸ್ಟಾರ್ಟ್ ಆಗುತ್ತೆ. ಈಗ ಮೇಂಟೆನೆನ್ಸ್ ಔಷಧಿ ಏನಾರು ಎಂಥದ್ದು ಇಲ್ಲ ಸ್ವಾಮಿ. ಮಣ್ಣು ಮಸಿ ಏನು ಹೊಡೆಯಂಗಿಲ್ಲ. ಗೊಬ್ಬರ ತಂದು ಎಸಿರಿ, ಮಣ್ಣು ತಂದು ಎಸಿರಿ, ನೀರು ಬಿಡಿ. ಅದ್ರ ಈಚೆಗೆ ಅದು ಬೆಳೆಯುತ್ತೆ, ನಮ್ಮ ಈಚೆ ನಾವಿರ್ತೀವಿ. ಈಗ 2 ಲಕ್ಷ ರೂಪಾಯಿ ಮಿಯಾಜಾಕಿ ಮ್ಯಾಂಗೋ ಕೇಳಿದ್ದೀರ ಹೆಸರು? ಮಿಯಾಜಾಕಿ. ಹೌದಾ? ನೋಡಿ ಇಲ್ಲೆಲ್ಲ ಕಟ್ ಮಾಡಿ ತೆಗೆದಿದೀವಿ. ಈಗ ಒಂದು 6 ತಿಂಗಳ ಹಿಂದೆ ಇಲ್ಲೆಲ್ಲ ಕಟ್ ಮಾಡಿದೀವಿ ನೋಡಿ ಹಣ್ಣನ್ನ. ಇವೆಲ್ಲ ಹಣ್ಣು ಬಿಟ್ಟಂತ ಪ್ರದೇಶ. ಇದು ವರ್ಷಕ್ಕೆ 2 ಫಸಲು ಕೊಡುತ್ತೆ ನಮಗೆ. ಇನ್ನು ಇದು ಎಷ್ಟು ದಿನ ಬೇಕು? ಇದು 1 ವರ್ಷದ ಗಿಡ. ನಿಮಗೆ ಮೇ ಅಥವಾ ಜೂನಲ್ಲಿ ನಮ್ಮ ಈಗೇನು ಬರ್ತಾ ಇದೆ ಮಾವಿನಕಾಯಿ, ಆ ಹೂ ಮರದ ತಕ್ಷಣ ಈ ಹೂ ಸ್ಟಾರ್ಟ್ ಆಗ್ಬಿಡುತ್ತೆ. ಅನ್ ಸೀಸನಲ್ಲಿ ಸಿಗ್ತವೆ. ಹಂಗಾಗಿ ರೇಟ್ ಆಫ್ ವ್ಯಾಲ್ಯೂ ಅದೇ ಆಲ್ಟರ್ನೇಟ್ ಆಗಿ ವರ್ಕ್ ಆಗುತ್ತೆ. ಬನ್ನಿ ಇಲ್ಲಿ ನೋಡಿ, ಟಿಪ್ಟೂರ್ ತಾಲ್ ಅಂತ ಹೇಳಿ ತೆಂಗಿನ ಗಿಡ, ತೆಂಗಿನಕಾಯಿ ಇದು ನೋಡಿ. ಇಲ್ಲಿ ಎಲ್ಲಿ ತರಿಸ್ತೀರಿ ಸರ್? ಇದು
ಇದು ಇಲ್ಲಿ ಹೊಳೆನರಸೀಪುರ ತಾಲೂಕಲ್ಲಿ ತರಿಸ್ತೀವಿ. ಬ್ರಾಹ್ಮಣರ ತೋಟದಲ್ಲಿ 60 ವರ್ಷ 70 ವರ್ಷದ ಗಿಡ ಇರ್ತವೆ. ತರಿಸ್ಬಿಟ್ಟು ಹೆಚ್ಚು ಕಡಿಮೆ ಒಂದು 50,000 ಕಾಯಿನ ನಾವು ಉಣಿಸ್ಬಿಡ್ತೀವಿ. ಇಲ್ಲಿ ಎಷ್ಟು ಉಣಿದಿರಿ ಈಗ ಹೆಚ್ಚು ಕಡಿಮೆ 5,000 ಕಾಯಿ ಇದೆ ಸರ್. 5,000 ಇದೆಯಾ? ಹಾಂ ಸರ್, ಈಗ ಇದು ಬರೋ ಹೊತ್ತಿಗೆ ಎಷ್ಟು ಹೊತ್ತಾಗುತ್ತೆ? ಸರ್, ಇನ್ನು 4 ತಿಂಗಳಲ್ಲಿ ಗಿಡ ತಯಾರು. 4 ತಿಂಗಳು. ಮೇಂಟೆನೆನ್ಸ್ ಎಲ್ಲ ಏನು ಮೇಂಟೆನೆನ್ಸ್ ಇಲ್ಲ, ಬರೀ ನೀರು ಹೊಡಿಯೋದು ಅಷ್ಟೇ. ನೀರು ಹಾಕೋಣದ, ನೀರು ಹೊಡೆದ್ಬಿಟ್ರೆ ಗಿಡ ರೆಡಿ ಆಗುತ್ತೆ. ಆ ಥರ ಪ್ಯಾಕೆಟ್ಗೆ ಹಾಕಿ ಇಟ್ಬಿಡ್ತೀವಿ. ಅದು ತಿಪ್ಟೂರು ಸಾಲೆ. ಸರ್, ಅದು ಅಂದ್ರೆ ಎಷ್ಟು ವರ್ಷ ಬೇಕು? 1 ವರ್ಷದ ಗಿಡ ಅಲ್ಲ, ಫಸ್ಲು ಬರೋಕ್ಕೆ 5 ವರ್ಷ. 5 ವರ್ಷ ಬೇಕು. ನೀವು ಚೆನ್ನಾಗಿ ನೀರು ಕೊಟ್ರಿ ಅಂದ್ರೆ 4 ವರ್ಷ. ನೋಡಿ, ಇದು ಮುಂದಿನ ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಚೆರಿ ಬಗ್ಗೆ ನಿಮಗೆ ಸಾಕಷ್ಟು ಹೇಳಿದೆ. 15,000 ರೂಪಾಯಿ ಟಿನ್ನಿನ ರೇಟ್ ಇದೆ, ಅಂದ್ರೆ 1,000 ರೂಪಾಯಿ ಕೆಜಿ ಬಿತ್ತಲ್ಲಿ. ನಮ್ಮ ರೈತ ಯಾಕೆ ಇದನ್ನೇ 1 ಎಕರೆ ಮಾಡಬಾರ್ದು? ಸರ್, ಇದು ಎಷ್ಟು ಈ ಒಂದು ಗಿಡದಿಂದ ಎಷ್ಟು ಫಲ ಬರುತ್ತೆ? ಸರ್, ನೀವು ಹೆಂಗೆ ಡೆವಲಪ್ ಮಾಡ್ತೀರಿ ಗಿಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ನೀರು ಗೊಬ್ಬರ ಏನು ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಕುಬ್ಜ ಆಗೋಗುತ್ತೆ. ನೀರು ಗೊಬ್ಬರ ಚೆನ್ನಾಗಿ ನೋಡಿ ಸರ್, ಇದು ಹೆಚ್ಚು ಕಡಿಮೆ 1 ವರ್ಷದ ಗಿಡ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಾವೇನೇನು ಕೊಟ್ಟಿರ್ಬೇಕು ವಿಚಾರ ಮಾಡಿ. ಸರ್, ದನಿನ ಗೊಬ್ಬರ, ಮಣ್ಣು ಎರಡೇ, ಬೇರೆ ಏನು ಕೊಡೋದಿಲ್ಲ. 1-2 kg ಅರಿಶಿನ ಪುಡಿ, 3 kg ಆರ್ಗ್ಯಾನಿಕ್ ಬೆಲ್ಲ, ಕೈ ಬೇವಿನ ಸೊಪ್ಪು ಒಂದು 8ರಿಂದ 10 kg. ಇದನ್ನು ಕೊಳೆಯಕ್ಕೆ ಹಾಕಿ 15 ದಿವಸ ಚೆನ್ನಾಗಿ ಡ್ರಮ್ಮಲ್ಲಿ ತಿರುಗಿಬಿಟ್ಟು ಕೊಳೆಯಕ್ಕೆ ಹಾಕ್ಬಿಟ್ಟು ಏರ್ ಟೈಟ್ ಮಾಡಿ ಎಲ್ಲ ಕರಿಗೋಗ್ಬಿಡುತ್ತೆ. 1 ಡ್ರಮ್ಮನ್ನು 5 ಡ್ರಮ್ ಮಾಡ್ಕೊಳ್ಳಿ. ಹಾಕಿ ಸರ್, ನೀವು 4-5 ನೋಡಿ ನನ್ನ ಫಸಲು ನೋಡಿ ಅಲ್ಲಿ. ಅದೇ ನಾವು ಹೇಳಿದ್ನಲ್ಲ ಸರ್, ನಿಮಗೆ ನಾವು ಕೆಮಿಕಲ್ಸ್ ಏನೂ ಉಪಯೋಗಿಸಲ್ಲ. ಕೆಮಿಕಲ್ಸ್ ಎಂಥದ್ದು ಇಲ್ಲ. ಹಾಂ,